ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಬಿಸ್ನೆಸ್ ಕಟ್ಟಬೇಕು, ಬಿಸ್ನೆಸ್ ಅಲ್ಲಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಒಂದು ಬಿಸ್ನೆಸ್ ಕಟ್ಟಿ ಆ ಬಿಸ್ನೆಸ್ ಅಲ್ಲಿ ಸಾಧನೆ ಮಾಡೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ 9 ವಿಚಾರಗಳನ್ನ ಹೇಳ್ಕೊಡ್ತೀನಿ. ಒಂದೊಂದು ಕೂಡ ನೀವು ಬಿಸ್ನೆಸ್ ಅಲ್ಲಿ ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನೀವೊಬ್ಬ ಆಂಟ್ರಪ್ರನ್ಯೂರ್ ಆಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಉದ್ಯಮಿಯಾಗಿ ಸಾಧನೆ ಮಾಡಬೇಕು ಅಂದರೆ ನಿಮಗೆ ಆ ಆಂಟ್ರಪ್ರನ್ಯೂರಲ್ ಮೈಂಡ್ ಸೆಟ್ ಇರಬೇಕು. ಅಂದರೆ ಆ ಉದ್ಯಮಶೀಲತೆ, ಆ ಆಂಟ್ರಪ್ರನ್ಯೂರಲ್ ಮೈಂಡ್ ಸೆಟ್ ಅಂತ ಏನು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ನಮ್ಮ ಮೊಟ್ಟ ಮೊದಲನ ಪ್ರಶ್ನೆ ಏನಪ್ಪ ಅಂದರೆ, ಬಿಸ್ನೆಸ್ ಅಂದ್ರೆ ಏನು, ಆಂಟ್ರಪ್ರನ್ಯೂರ್ಶಿಪ್ ಅಂದ್ರೆ ಏನು? ಬಿಸ್ನೆಸ್ಗೂ ಆಂಟ್ರಪ್ರನ್ಯೂರ್ಶಿಪ್ಗೂ ಏನು ಭಾಳ ಡಿಫ್ರೆನ್ಸ್ ಇಲ್ಲ, ಆದರೆ ನೀವು ಸರಿಯಾಗಿ ನೋಡಿದರೆ ಇದೆರಡು ಬೇರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಿಸ್ನೆಸ್ ಅಂದರೆ ಒಂದು ವ್ಯಾಪಾರ, ಎಂಟ್ರಪ್ರನ್ಯೂರ್ಶಿಪ್ ಅಂದರೆ ಉದ್ಯಮಶೀಲತೆ ಅಂತಾರೆ. ಅಂದರೆ ಇಲ್ಲಿ ರಿಸ್ಕ್ ಜಾಸ್ತಿ. ಬಿಸ್ನೆಸ್ಸಲ್ಲಿ ನಾನು ಲಾಭ ಮತ್ತೊಂದನ್ನು ಭಾಳ ಕ್ಲೀನಾಗಿ ಕ್ಲಾರಿಟಿ ಇರುತ್ತೆ. ಈಗ ಬಿಸ್ನೆಸ್ಸಿಗೂ ಎಂಟ್ರಪ್ರನ್ಯೂರ್ಶಿಪ್ಪಿಗೂ ನಾನು ಕಂಡುಕೊಂಡ ಸತ್ಯ ಏನು ಗೊತ್ತೇನ್ರಿ, ಗೊತ್ತಿರುವ ಎಲ್ಲರೂ ಮಾಡ್ತಿರುವ ಕೆಲಸವನ್ನು ನಾನು ಮಾಡಿದಾಗ ಅದು ಬಿಸ್ನೆಸ್ ಆಗುತ್ತೆ. ಸ್ವಂತ ವ್ಯವಹಾರ ಮಾಡ್ತಿದ್ದೀನಿ ಅಂತ. ಎಂಟ್ರಪ್ರನ್ಯೂರ್ಶಿಪ್ ಅಂದರೆ ಹೊಸತನ್ನ ಮಾಡೋದಕ್ಕೆ ಎಂಟ್ರಪ್ರನ್ಯೂರ್ಶಿಪ್ ಅಂತಾರೆ. ಸೊ ಹಾಗಾದರೆ ಇಲ್ಲಿ ನಾವು ಎರಡನ್ನೂ ಏನು ಬಹಳ ಡಿಫ್ರೆನ್ಸ್ ಮಾಡೋದು ಬೇಡ, ಎರಡೂ ಒಂದೇನೆ. ಯಾಕಂದರೆ ನೀವು ಬಿಸ್ನೆಸ್ಸೇ ಮಾಡಿ ಅಥವಾ ನೀವು ಒಬ್ಬ ಎಂಟ್ರಪ್ರನ್ಯೂರ್ ಆಗಿ ಎಂಟ್ರಪ್ರನ್ಯೂರ್ಶಿಪ್ ಅಂದರೂ ಎರಡೂ ಒಂದೇನೆ. ಎರಡೂ ಕಡೆ ರಿಸ್ಕ್ ಇರುತ್ತೆ. ಅದರಲ್ಲೂ ಕೂಡ ನಿಮ್ಮ ಕರಿಯರ್ನ ನೀವು ರಿಸ್ಕಿಗೆ ಇಡ್ತೀರಿ, ಫಿನಾನ್ಷಿಯಲ್ ರಿಸ್ಕನ್ನು ತಗೊಳ್ತೀರಿ. ಹಾಗಾದರೆ ಬಿಸ್ನೆಸ್ ಅಂದರೆ ಏನು? ಹೆಸರೇ ಹೇಳುವ ಹಾಗೆ ಬಿಸ್ನೆಸ್ ಅನ್ನೋ ವರ್ಡ್ ಬಂದಿರೋದೇ ಬ್ಯುಸಿಯಿಂದ. ಯಾರು ಬ್ಯುಸಿಯಾಗಿರ್ತಾರೋ, ಯಾರು ಬಹಳ ಬ್ಯುಸಿಯಾಗಿರ್ತಾರೋ ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೆ ಏನರ್ಥ? ನಾನು ಬ್ಯುಸಿ ಇದ್ದೀನಿ ಅಂತ. ಆದರೆ ದುರದೃಷ್ಟ ನೋಡಿ, ಇವತ್ತು ನಾವೆಲ್ಲ ಬಹಳಷ್ಟು ಜನ ಬಿಸ್ನೆಸ್ಗೆ ಕೈ ಹಾಕೋದು ಯಾಕೆ ಗೊತ್ತೇನೋ? ನನಗೆ ಈ 9 ರಿಂದ 5 ಗಂಟೆ ತನಕ ಕೆಲಸ ಮಾಡೋದು ಬೇಜಾರು, ಬಿಸ್ನೆಸ್ ಆದರೆ ನನ್ನ ಟೈಮಿಂಗ್ ನಾನು ಡಿಸೈಡ್ ಮಾಡ್ತೀನಿ ಅಂತ. ನೋಡ್ರಿ, ನೀವು ಫ್ರೀ ಆಗಿರಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂತ ಬಿಸ್ನೆಸ್ ಮಾಡಿದ್ರೆ ಇದ್ದದ್ದನ್ನ ಕಳ್ಕೊಂಡು ಬರೀ ಕೈಯಲ್ಲಿ ಬರ್ತೀರಿ. ಹಾಗೇನೆ ಒಬ್ಬ ಉದ್ಯಮಿ ಆಗಬೇಕು ಅಂದ ತಕ್ಷಣ ಯಾವ ಥರದ ಉದ್ಯಮಿ ಆಗಬೇಕು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ ಉದ್ಯಮಿ ಆಗುವುದಕ್ಕೆ ಅವಕಾಶಗಳಿರುತ್ತೆ. ಏನೇನು ಹಾಗಾದ್ರೆ? ಹಾಗಾದ್ರೆ ಬಿಸ್ನೆಸ್ ಮಾಡೋರಲ್ಲಿ ಯಾವ್ಯಾವ ಥರದವ್ರು ಇದ್ದಾರೆ, ಯಾರ್ಯಾರು ಬೇರೆ ಬೇರೆ ಥರದ ಬಿಸ್ನೆಸ್ ಮೆನ್ಸು ಅಥವಾ ಎಂಟ್ರಪ್ರನ್ಯೂರ್ಸ್ ಅಂದರೆ ಇಲ್ಲಿ 4 ಥರದ ಎಂಟ್ರಪ್ರನ್ಯೂರ್ಸ್ ಇರ್ತಾರೆ. ನೋಡಿ, 4 ಥರದವ್ರು ಅಂದರೆ ನಂಬರ್ 1 ನಾನು ಹೇಳೋದು ಸ್ಮಾಲ್ ಬಿಸ್ನೆಸ್ ಓನರ್ಸ್ ಅಂತ. ಸ್ಮಾಲ್ ಬಿಸ್ನೆಸ್ ಓನರ್ಸ್ ಅಂದರೆ ನೀವು ನೋಡಿರ್ತೀರಿ, ಕಿರಾಣ ಅಂಗಡಿ ಇಟ್ಟಿರ್ತಾರೆ, ಸಣ್ಣದೊಂದು ಗಾರ್ಮೆಂಟ್ ಶಾಪ್ ನಡೆಸ್ತಿರ್ತಾರೆ, ಒಂದು ರೆಸ್ಟೋರೆಂಟ್ ಓಪನ್ ಮಾಡಿರ್ತಾರೆ, ಪಾನ್ ಶಾಪ್ ನಡೆಸ್ತಿರ್ತಾರೆ, ಇವರೆಲ್ಲ ವೆಜಿಟೇಬಲ್ ಶಾಪ್ ನಡೆಸ್ತಿರ್ತಾರೆ, ಒಂದು ಇಸ್ತ್ರಿ ಅಂಗಡಿ ನಡೆಸೋರು ಸ್ಮಾಲ್ ಬಿಸ್ನೆಸ್ ಓನರ್ಸ್. ಇವ್ರದೆಲ್ಲ ಒಂದು ಸಣ್ಣ ಬಿಸ್ನೆಸ್ ಇರುತ್ತೆ. ಇವರೆಲ್ಲ ಸ್ಮಾಲ್ ಬಿಸ್ನೆಸ್ ಓನರ್ಸು. ಇನ್ನು ಎರಡನೇದು ಲೈಫ್ ಸ್ಟೈಲ್ ಎಂಟ್ರಪ್ರನ್ಯೂರ್ಸ್ ಅಂತಾರೆ. ಲೈಫ್ ಸ್ಟೈಲ್ ಎಂಟ್ರಪ್ರನ್ಯೂರ್ಸ್ ಅಂದರೆ ಇವ್ರಿಗಿಂತ ಒಂದು ಲೆವೆಲ್ ಮೇಲೆ, ಆದರೆ ಇವ್ರ ಬಿಸ್ನೆಸ್ 6ಕ್ಕೆ ಕೇಳಲ್ಲ 3ಕ್ಕೆ ಇಳಿಯಲ್ಲ ಅಂತ. ಇವ್ರು ಹೆಂಗೆ ಅಂದರೆ ಲೈಫ್ ಸ್ಟೈಲ್, ನನಗೆ 100 ರೂಪಾಯಿ ಲಾಭ ಬಿಸ್ನೆಸ್ ಮಾಡ್ತೀನಿ, 40 ರೂಪಾಯಿ 30 ರೂಪಾಯಿ ಲಾಭ ಆಗತ್ತೆ, ಆರಾಮಾಗಿ ಜೀವನ, ಒಳ್ಳೆ ಕಾರು, ಮನೆ, ಫಾರಿನ್ ಟ್ರಿಪ್ಪು ಮಾಡಿಕೊಂಡು ಚೆನ್ನಾಗಿರ್ತಾರೆ. ಇವೆಲ್ಲ ಲೈಫ್ ಸ್ಟೈಲ್ ಬಿಸ್ನೆಸ್ ಅಂತ. ಇನ್ನು 3ನೇದು ಇನ್ವೆಸ್ಟರ್ ಎಂಟ್ರಪ್ರನ್ಯೂರ್ಸ್ ಅಂತಾರೆ. ಇನ್ವೆಸ್ಟರ್ ಎಂಟ್ರಪ್ರನ್ಯೂರ್ಸ್ ಅಂದರೆ ನಿಮ್ಗೆ ಗೊತ್ತುಂಟು, VC ಮತ್ತೊಂದು ಇದೆಲ್ಲ ನಡ್ತಾರಲ್ಲ, ವೆಂಚರ್ ಕ್ಯಾಪಿಟಲ್ಲು, ಅದೆಲ್ಲ ಅದು ಬರ್ತೀನಿ ನಾನೀಗ ಡೀಟೇಲ್ಸ್ಗೆ. 4ನೇದು ನೀವು ವೆಂಚರ್ ಅಥವಾ ಇನ್ವೆಸ್ಟರ್ ಬ್ಯಾಕ್ಡ್ ಎಂಟ್ರಪ್ರನ್ಯೂರ್ಸ್ ಅಂತಾರೆ. ನಾನಿದು ಒಂದೊಂದರದ್ದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಒಂದೊಂದರದ್ದು ಡೀಟೇಲ್ಸ್ ಹೇಳ್ತೀನಿ, ಅದರ ಡಿಸ್ಅಡ್ವಾಂಟೇಜಸ್ಸು ಅಡ್ವಾಂಟೇಜಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೆ 3ನೇದು, ನೀವೊಬ್ಬ ಉತ್ತಮವಾದ ಸಕ್ಸಸ್ಫುಲ್ ಉದ್ಯಮಿ ಆಗಬೇಕು ಅಂದರೆ ನಿಮ್ಮಲ್ಲಿ ಒಂದಷ್ಟು ಕ್ವಾಲಿಟೀಸ್ ಇರಬೇಕು. ಎಲ್ಲ ಸಾಧನೆ ಮಾಡಿರುವ ಆಂಟ್ರಪ್ರನ್ಯೂರ್ಸ್ ಅಲ್ಲಿ, ಉದ್ಯಮಿಗಳಲ್ಲಿ ಈ ಕ್ವಾಲಿಟೀಸ್ ಇರುತ್ತೆ. ಯಾವ್ದು? ನಂಬರ್ 1 ಯಾವ ಗುಣ ಇರಬೇಕು ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇನಿಷಿಯೇಟಿವ್. ಏನು ಇನಿಷಿಯೇಟಿವ್ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ಫುಲ್ ಎಂಟ್ರಪ್ರನ್ಯೂರ್ ಆಗಬೇಕು ಅಂದರೆ ಇನಿಷಿಯೇಟಿವ್ನ ತಗೊಳ್ಳುವ ಎಬಿಲಿಟಿಯನ್ನು ಡೆವಲಪ್ ಮಾಡ್ಕೋಬೇಕು. ಏನು ಇನಿಷಿಯೇಟಿವ್ ಅಂದರೆ, ಸ್ವ ಇಚ್ಛೆಯಿಂದ ಪ್ರೊಯಾಕ್ಟಿವ್ ಆಗಿ ಯಾವುದೋ ಒಂದು ಹೊಸ ಕೆಲಸವನ್ನು ಮಾಡಬೇಕು, ಇದೇನು, ಈ ಸಮಸ್ಯೆ ಏನು, ಯಾರಿಗೆ ಆ ಇನಿಷಿಯೇಟಿವ್ ತಗೊಳ್ಳುವ ಒಂದು ಎಂಟರ್ಪ್ರೈಸಿಂಗ್ ಸ್ಕಿಲ್ ಇರಲ್ಲ, ಅವ್ರು ಬಿಸ್ನೆಸ್ ಮ್ಯಾನ್ ಆಗೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ನೀವೊಬ್ಬ ಎಂಟ್ರಪ್ರನ್ಯೂರ್ ಆಗಬೇಕು ಅಂದರೆ ಯಾವುದೋ ಒಂದು ಸಮಸ್ಯೆಯನ್ನು ಕಣ್ಣಲ್ಲಿ ನೋಡಿದ ತಕ್ಷಣ ಓಕೆ ಇದನ್ನು ಬಗೆಹರಿಸೋಣ, ಏನಾದ್ರು ಮಾಡೋಣ ಅನ್ನೋ ಒಂದು ಆಲೋಚನೆ ನಿಮ್ಮಲ್ಲಿ ಬರಬೇಕು. ಅದು ಬರದೆ ಇಲ್ಲ ನಾನು ನೋಡ್ತೀನಿ ಬೇರೆಯವ್ರು ಮಾಡಲಿ ನಾನು ಕೈ ಜೋಡಿಸ್ತೀನಿ, ಆಗಲ್ಲ.
ನೀವು ಸ್ವತಃ ಪ್ರೊಆಕ್ಟಿವ್ ಆಗಿ ನಾನು ಇದ್ರ ಕಡೆ ಗಮನ ಕೊಡ್ತೀನಿ, ನಾನು ಇದನ್ನು ಬಗೆಹರಿಸೋಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಶುರು ಮಾಡಬೇಕು. ಆ ಇನಿಷಿಯೇಟಿವ್ ತಗೊಳ್ಬೇಕು. ನೀವು ಒಂದು ಸಂಸ್ಥೆಯನ್ನ ಕಟ್ಟಬೇಕು, ಒಂದು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಬೇಕು, ಒಂದು ಕಂಪನಿಯನ್ನ ಕಟ್ಟಬೇಕು ಅಂದ್ರೆ ಅಲ್ಲಿ 4 ಥರದ ಕಂಪನಿಗಳನ್ನ ಕಟ್ಟುವುದಕ್ಕೆ ಅವಕಾಶ ಇರುತ್ತೆ. ಯಾವ್ಯಾವ ಥರದ ಕಂಪನಿ ಹಾಗಾದ್ರೆ? ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕು ಅಂದರೆ ಯಾವ್ಯಾವ ಕ್ವಾಲಿಟೀಸ್, ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ನಾವು ಕಲ್ತ್ವಿ. ಈಗ ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು, ನೀವು ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಒಂದು ಹೊಸ ಕಂಪನಿಯನ್ನು ಶುರು ಮಾಡಬೇಕು ಅಂದರೆ ಈ ಕಂಪನಿಗಳಲ್ಲಿ 4 ಥರ ಇರುತ್ತೆ. ಹಾಗಾದರೆ ಈ 4 ಥರದ ಕಂಪನಿಗಳು ಯಾವ್ಯಾವು? ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಬೇರೆ ಬೇರೆ ಟೈಪ್ಸ್ ಆಫ್ ಎಂಟರ್ಪ್ರಿನರ್ಸ್ ಅಂತ. ಅದು ಟೈಪ್ಸ್ ಆಫ್ ಎಂಟರ್ಪ್ರಿನರ್ಸ್, ಇದು ಟೈಪ್ಸ್ ಆಫ್ ಬಿಸ್ನೆಸ್. ಯಾವ ಥರದ ಬಿಸ್ನೆಸ್ನ ನೀವು ಮಾಡಬೇಕು, ಯಾವ ಥರದ ಕಂಪನಿಯನ್ನು ನೀವು ಶುರು ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಆ 4ರಲ್ಲೂ ಕೂಡ ಮತ್ತೆ ಅಗೇನ್ ಸಬ್ ಡಿವಿಷನ್ ಇದೆ, ಅದನ್ನು ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ಕಾಣುತ್ತೆ ನಿಮಗೆ. ಇದು ನಿಮಗೆ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಥರದ ಕಂಪ್ನಿಯನ್ನು ನಾನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನಂಬರ್ 1, B2B, ಬಿಸ್ನೆಸ್ ಟು ಬಿಸ್ನೆಸ್. ಇಲ್ಲಿ ಮೇಯ್ನ್ 2 ಬರುತ್ತೆ, ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕಸ್ಟಮರ್ ಅಂತ. ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದರೆ ನೀವು ಸರ್ವಿಸಸ್ಸು. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಕಂಪ್ನಿಗೆ indianmoney.com ಆಫೀಸ್ಗೆ ನಮ್ಗೆ ಹೈರಿಂಗ್ ಮಾಡಬೇಕು, ನಮಗೊಂದು 1,000 ಜನನ ಹೊಸದಾಗಿ ಹೈರ್ ಮಾಡಬೇಕು. ಈ ಹೈರ್ ಮಾಡೋದಕ್ಕೆ ನಮಗೆ ಯಾವುದೋ ಒಂದು ಕನ್ಸಲ್ಟೆನ್ಸಿ ಅವರು ಸರ್ವಿಸಸ್ ಕೊಡ್ತಾರೆ, ಅವ್ರು ನಮಗೆ ಎಂಪ್ಲಾಯೀಸ್ನ ಹೈರ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದೇನದು B2B ಸರ್ವಿಸಸ್. ಅರ್ಥ ಆಗ್ತಿದೆಯಲ್ಲ? B2B ಸರ್ವಿಸಸ್. B2C ಸರ್ವಿಸಸ್ ಅಂದರೆ ಏನು ಹೇಳಿ? ಸೆಲೂನ್ ನಡ್ತಾರೆ, ಅಥವಾ ಈಗ ಇನ್ಯಾವುದೋ ಒಂದು ಸ್ಪಾ ನಡೆಸ್ತಾರೆ, ಅಥವಾ ಇನ್ಯಾವುದೋ ನಿಮಗೆ ಸರ್ವಿಸಸ್, ಮನೆಗೆ ಬಂದು ನಿಮ್ಮಲ್ಲೇನೋ ರಿಪೇರಿ ಮಾಡ್ಕೊಡೋದು, ಇದೆಲ್ಲ B2C ಸರ್ವಿಸಸ್. B2B ಸರ್ವಿಸಸ್ಸು, B2C ಸರ್ವಿಸಸ್ಸು, B2B ಪ್ರಾಡಕ್ಟ್ಸು, B2C ಪ್ರಾಡಕ್ಟ್ಸ್. ಈ ಥರ 4 ವೆರೈಟಿ ಬರುತ್ತೆ. ಇನ್ನು 5ನೇದು, ನೀವು ಒಂದು ಬಿಸ್ನೆಸ್ ಕಟ್ಟಿದ ಮೇಲೆ ಕಂಪನಿಯಿಂದ ನೀವು ಹೇಗೆ ದುಡಿಮೆ ಮಾಡ್ತೀರಿ? ನಿಮಗೆ ಸಂಬಳ ಬರುತ್ತಾ, ಲಾಭ ಬರುತ್ತಾ, ಅಥವಾ ಕಂಪನಿಯನ್ನು ಮಾರಾಟ ಮಾಡಿ ದುಡ್ಡು ಮಾಡ್ತೀರಾ? ಏನು ಮಾಡ್ತೀರಿ? ಅದು ಬೇಕಾಗತ್ತೆ. ಸೊ ನೀವು ಯಾವುದೇ ಥರದ ಬಿಸ್ನೆಸ್ನ ಶುರು ಮಾಡಿ ನೀವು ದುಡ್ಡು ಮಾಡೋಕ್ಕಾಗೋದು ನಿಮ್ಮ ಕಂಪನಿಯಿಂದ 3 ಥರದಲ್ಲಿ. ಅದು ಯಾವ್ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಭಾಳಷ್ಟು ಜನ ಅನ್ಕೋತಾರೆ ಕಂಪನಿಗಳನ್ನು ಶುರು ಮಾಡಿ, ಬಿಸ್ನೆಸ್ಗಳನ್ನ ಶುರು ಮಾಡಿ ಅದನ್ನು ಮಾರಾಟ ಮಾಡಿದ ಮೇಲೆ ದುಡ್ಡು ಮಾಡೋದು ಅಂತ. ಮೊದಲೆಲ್ಲ ಹೇಗಿತ್ತು ಅಂದರೆ ನಾನು ಬಿಸ್ನೆಸ್ ಶುರು ಮಾಡ್ತೀನಿ, ಅದರಲ್ಲಿ ವ್ಯಾಪಾರ ಮಾಡ್ತೀನಿ, ವ್ಯಾಪಾರದಿಂದ ಲಾಭ ಬರುತ್ತೆ, ನಾನು ದುಡ್ಡು ಮಾಡ್ತೀನಿ ಅಂತ. ಸೊ ಹಾಗಾದರೆ ನೀವು ಹೇಗೆ ದುಡ್ಡು ಮಾಡ್ಬೋದು ನಿಮ್ಮ ಕಂಪ್ನಿಯಿಂದ ಅದನ್ನು ನಾನು ಹೇಳ್ಕೊಡ್ತೀನಿ. 3 ಥರದಲ್ಲಿ ದುಡ್ಡು ಮಾಡ್ಬೋದು, ತೋರಿಸ್ತಾ ಇದ್ದೀನಿ ನೋಡಿ. ಒಂದು, ನೀವು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಾಗ ನೀವು ಸಂಬಳ ತಗೋಬೋದು. 2ನೇದು ಡಿವಿಡೆಂಟ್ ತಗೋಬೋದು. ಡಿವಿಡೆಂಟ್ ಅಂದ್ರೆ ಏನು ನೋಡಿ, ಸಂಬಳ ಅಂದ್ರೆ ಏನು? ನಾನು 100 ರೂಪಾಯಿ ವ್ಯಾಪಾರ ಮಾಡ್ತೀನಿ, 100 ರೂಪಾಯಿ ವ್ಯಾಪಾರ ಮಾಡಿ ನನಗೆ ಎಲ್ಲ ಎಂಪ್ಲಾಯೀಸಿಗೆ ಹೆಂಗೆ ಸಂಬಳ ಕೊಡ್ತೀನಿ ಅದೇ ಥರ ನನಗೂ ನಾನು ಸಂಬಳ ಕೊಟ್ಕೋತೀನಿ. ಇದು ನನಗೆ ಸರ್ವೈವಲ್ಗೆ, ಅಂದರೆ ನನಗೀಗ ಸರ್ವೈವಲ್ ಆಗಬೇಕು ಅಂದರೆ ನನ್ನ ಹೆಂಡತಿ, ಮಕ್ಕಳು, ಮನೆ, ಕುಟುಂಬ ಮತ್ತೊಂದು ನೋಡ್ಕೋಬೇಕಲ್ವಾ, ಅಪ್ಪ ಅಮ್ಮ, ಅದಕ್ಕೆ ನಂಗೆ ದುಡ್ಡು ಬೇಕು, ನಾನು ತಗೋತೀನಿ. ಈ ಸಂಬಳವನ್ನು ನೀವು ಹೇಗೆ ತಗೋಬೇಕು ನಾನು ಮುಂದೆ ಹೇಳ್ತೀನಿ. ಆದರೆ ಡಿವಿಡೆಂಟ್ ಹೇಗೆ ಅಂದರೆ ಪ್ರತಿ ವರ್ಷ ನನ್ನ ಆ್ಯನ್ಯುವಲ್ ರಿಟರ್ನ್ಸನ್ನು ಫೈಲ್ ಮಾಡೋ ಟೈಮಲ್ಲಿ ನಾನು ಆಡಿಟ್ ಆದಮೇಲೆ ನಾನು ಇಷ್ಟು ಲಾಭ ಆಯಿತು ಅಂತ ಡಿಕ್ಲೇರ್ ಮಾಡ್ತೀನಿ. ಲಾಭ ಡಿಕ್ಲೇರ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ಓಕೆ ನಂಗೆ ಈ ವರ್ಷ ಇಷ್ಟು ಲಾಭ ಆಗಿದೆ, ಇದರಲ್ಲಿ ಅರ್ಧ ಲಾಭವನ್ನು ಡಿವಿಡೆಂಟ್ ಅಂತ ಎಲ್ಲ ಶೇರ್ ಹೋಲ್ಡರಿಗೂ ಕೊಡ್ತೀವಿ. ಆವಾಗ ನೀವು ನಿಮ್ಮ ಕಂಪನಿಯಲ್ಲಿ ಎಷ್ಟು ಶೇರ್ ಹೋಲ್ಡಿಂಗ್ ಇದೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿಯ 100% ಓನರ್ಶಿಪ್ಪಲ್ಲಿ 50% ನಿಮ್ದಿದ್ರೆ 100 ರೂಪಾಯಿ ಲಾಭ ಆದರೆ 50 ರೂಪಾಯಿ ನಿಮ್ಗೆ ಬರುತ್ತೆ. ಒಂದು ವೇಳೆ 100% ಓನರ್ಶಿಪ್ಪು ನಿಮ್ಮದೇ ಆಗಿದ್ರೆ 100 ರೂಪಾಯಿ ಲಾಭನೂ ನಿಮಗೆ ಬರುತ್ತೆ, ಅದು ಡಿವಿಡೆಂಟು. ಇನ್ನು 3ನೇದು, ನೀವು ನಿಮ್ಮ ಕಂಪನಿಯನ್ನು ಮಾರಾಟ ಮಾಡೋದು, ಅಂದರೆ ನಿಮ್ಮ ಕಂಪನಿಯಲ್ಲಿ ಶೇರ್ಸನ್ನು ಮಾರಾಟ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕಂಪನಿಯಲ್ಲಿ ನಿಮ್ಮದು 100% ಓನರ್ಶಿಪ್ ಇದೆ ಅಥವಾ 80% ಓನರ್ಶಿಪ್ ಇದೆ. ನೀವು ನಿಮ್ಮ 80% ಓನರ್ಶಿಪ್ಪಲ್ಲಿ 10%ನ್ನು ಬೇರೆಯವ್ರಿಗೆ ಮಾರಾಟ ಮಾಡಿ ಅದರಿಂದ ದುಡ್ಡು ತಗೊಳ್ಳೋದು. ಸೊ ಹಾಗಾದರೆ ಈ 3 ನಿಮ್ಗೆ ಅರ್ಥ ಆಯ್ತು. ಇನ್ನು ಬಹಳ ಮುಖ್ಯವಾಗಿ 6ನೇದು, ಒಂದು ಉತ್ತಮವಾದ, ಸಿಕ್ಕಾಬಟ್ಟೆ ಲಾಭ ಕೊಡುವ, ಸಿಕ್ಕಾಬಟ್ಟೆ ಬೇಗ ಲಾಭ ಕೊಡುವ ಉತ್ತಮವಾದ ಬಿಸ್ನೆಸ್ ಐಡಿಯಾ ಹುಡ್ಕೋದು ಹೇಗೆ? ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಿ? ಬಹಳಷ್ಟು ಜನ ಕೇಳ್ತಾರೆ, ಸರ್ ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡಿ ಅಂತ. ಅಲ್ಲ ಸ್ವಾಮಿ,
ನನಗೆ ಒಳ್ಳೆ ಬಿಸ್ನೆಸ್ ಐಡಿಯಾ ಗೊತ್ತಿದ್ರೆ ನಿಮ್ಗೆ ಯಾಕೆ ಹೇಳಲಿ, ನಾನೇ ಮಾಡ್ತೀನಲ್ವಾ. ಬಿಸ್ನೆಸ್ ಐಡಿಯಾ ನೀವು ಹುಡುಕ್ಬೇಕು. ನನಗೆ ಸೂಟ್ ಆಗುವ ಬಿಸ್ನೆಸ್ ಐಡಿಯಾ ನಿಮ್ಗೆ ಆಗಲ್ಲ. ಈಗ ಫಿನಾನ್ಷಿಯಲ್ ಫ್ರೀಡಮ್ ಮ್ಯಾಪನ್ನು ನಾನು ಮಾಡ್ತಿದ್ದೀನಿ, ನೀವು ಮಾಡೋಕ್ಕಾಗಲ್ಲ ಅದನ್ನು. ಹಾಗೆಯೇ ನೀವೇನೋ ಕೆಲಸ ಮಾಡ್ತಿರ್ತೀರಿ, ಅದನ್ನು ನಾನು ಮಾಡೋಕ್ಕಾಗಲ್ಲ. ನನ್ನ ಎಕ್ಸ್ಪರ್ಟೈಸ್ ನಂದು, ನಿಮ್ಮ ಎಕ್ಸ್ಪರ್ಟೈಸ್ ನಿಮ್ಮದು, ಕರೆಕ್ಟ್ ಅಲ್ವಾ? ಹಾಗಾಗಿ ನಿಮಗಿರುವ ಎಕ್ಸ್ಪರ್ಟೈಸ್ನ ಯೂಸ್ ಮಾಡಿಕೊಂಡು ನೀವು ಯಾವ ಬಿಸ್ನೆಸ್ ಮಾಡ್ಬೋದು, ಹೇಗೆ ಮಾಡೋದು, ಹೇಗೆ ಐಡಿಯಾ ಹುಡ್ಕೋದು, ಅದಕ್ಕೆ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಬಿಸ್ನೆಸ್ ಐಡಿಯಾ ಸಿಕ್ತು, ಆದರೆ ಆ ಬಿಸ್ನೆಸ್ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಸ್ನೆಸ್ ಪ್ಲಾನ್ ಬೇಕು. ಸೊ 7ನೇದು, ನೀವು ಬಿಸ್ನೆಸ್ ಪ್ಲಾನ್ ಅನ್ನು ರೆಡಿ ಮಾಡೋದು ಹೇಗೆ? ಸೊ ನಿಮ್ಮ ಹತ್ರ ಈಗ ಐಡಿಯಾ ಇದೆ. ಈ ಐಡಿಯಾವನ್ನು ದೊಡ್ಡ ಬಿಸ್ನೆಸ್ ಆಗಿ ಬೆಳೆಸಬೇಕು ಅಂದರೆ ಪ್ಲಾನಿಂಗ್ ಇರಬೇಕು. ಆದರೆ ನಿಮ್ಗೊಂದು ವಿಷಯ ಗೊತ್ತಾ, ಭಾಳಷ್ಟು ಜನ ಥಿಂಕಿಂಗಿಗೂ ಪ್ಲಾನಿಂಗಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಏನು ಡಿಫ್ರೆನ್ಸು? ಥಿಂಕಿಂಗ್ ಅಂದ್ರೇನು, ಪ್ಲಾನಿಂಗ್ ಅಂದ್ರೇನು? ಥಿಂಕಿಂಗಿಗೆ ತಲೆ ಬುಡ ಇಲ್ಲ, ಅರ್ಥ ಆಯ್ತಲ್ಲ? ಮೇಲೆ ಕೆಳಗೆ ಇರಬೇಕಾಗಿಲ್ಲ. ಥಿಂಕಿಂಗ್ ಹೆಂಗೆ ಅಂದರೆ ನಂಗೆ ಏನು ಮನಸ್ಸಿಗೆ ಬಂತು ಮಾಡ್ಬೋದು. ನಾನೀಗ ಕುತ್ಕೊಂಡು ಹಿಂಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಾನು ಏನು ಬೇಕಾದ್ರೆ ಥಿಂಕ್ ಮಾಡ್ಬೋದು, ಅದೊಂದು ಐಡಿಯಾ ಅಷ್ಟೇ. ಆದರೆ ಪ್ಲಾನಿಂಗಿಗೆ ತಲೆಬುಡ ಇರುತ್ತೆ, ಅಪ್ಪ ಅಮ್ಮ ಇರುತ್ತೆ, ಸಾಧಕ ಬಾಧಕಗಳಿರುತ್ತೆ, ಸಾಧ್ಯನಾ ಸಾಧ್ಯ ಇಲ್ವಾ, ಹೇಗೆ ಏನು ಎಕ್ಸಿಕ್ಯೂಷನ್ನು. ಅರ್ಥ ಮಾಡ್ಕೊಳ್ಳಿ, ಥಿಂಕಿಂಗಿಗೆ ತಲೆಬುಡ ಇಲ್ಲ, ಗಾಳಿಯಲ್ಲಿ ಮಾತದು. ಥಿಂಕಿಂಗ್ ಅಂದರೆ ಏನು ಬೇಕಾದ್ರೆ ಮಾತಾಡ್ಬೋದು. ಐ ವಿಲ್ ಬಿಕಮ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂತ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ಬೋದು. ಅದು ನನ್ನ ಆಲೋಚನೆ, ನನ್ನ ಥಿಂಕಿಂಗ್ ಅಷ್ಟೇ. ಅದನ್ನು ಮಾಡಬೇಕು ಅಂದರೆ ಪ್ಲಾನಿಂಗು. ನಾನು ಪ್ರಧಾನಮಂತ್ರಿ ಆಗಬೇಕು ಅಂದರೆ ಫಸ್ಟು ಪಾಲಿಟಿಕ್ಸಿಗೆ ಇಳಿಬೇಕು, ಜನಸೇವೆ ಮಾಡಬೇಕು, MLA ಎಲೆಕ್ಷನ್ನಿಗೋ ಲೋಕಸಭಾ ಎಲೆಕ್ಷನ್ನಿಗೋ ನಿಲ್ಲಬೇಕು, ಗೆಲ್ಲಬೇಕು. ಗೆದ್ದುಬಿಟ್ಟು ನನ್ನ ರೆಪ್ಯುಟೇಷನ್ ಕ್ರಿಯೇಟ್ ಮಾಡ್ಕೋಬೇಕು, ನನ್ನ ಪಾರ್ಟಿಯಲ್ಲಿ ನನ್ನ ವರ್ಚಸ್ ಹೆಚ್ಚಾಗಬೇಕು. ಅರ್ಥ ಆಯ್ತಲ್ಲ? ಅದಕ್ಕೇನು ಮಾಡಬೇಕು, ಅದೆಲ್ಲ ಪ್ಲಾನಿಂಗು. ನಿಮಗೀಗ ಈ ಥಿಂಕಿಂಗ್ ಆ್ಯಂಡ್ ಪ್ಲಾನಿಂಗ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂದರೆ ನೀವು ಪ್ಲಾನಿಂಗ್ ಮಾಡೋದೇ ಇಲ್ಲ. ನೀವು ಥಿಂಕಿಂಗೇ ಪ್ಲಾನಿಂಗು ಅಂತ ಕನ್ಫ್ಯೂಸ್ ಆಗ್ತೀರಿ. ನೀವು ಯಾವತ್ತೂ ಪ್ಲ್ಯಾನ್ ಮಾಡಲ್ಲ, ನಿಮ್ಮ ಬಿಸ್ನೆಸ್ ಗೆಲ್ಲಲ್ಲ. ಸೊ ನಿಮಗೀಗ ಥಿಂಕಿಂಗಿಗೂ ಪ್ಲಾನಿಂಗಿಗೂ ಡಿಫ್ರೆನ್ಸ್ ಗೊತ್ತಾಗಿದ್ದರೆ ನೀವು ಪ್ಲಾನಿಂಗ್ ಮಾಡ್ಬೋದು. ಈಗ ಪ್ಲಾನಿಂಗ್ ಅಂದರೆ A to Z. ನಾನು ಹೇಳ್ತೀನಿ ಕೇಳಿ, ನನಗೆ ಭಾಳಷ್ಟು ಜನ ಗೊತ್ತುಂಟು. ಕೆಲವರಂತೂ ಎಕ್ಸೆಸಿವ್ ಪ್ಲಾನಿಂಗ್ ಮಾಡ್ತಾರೆ. ನಾನು ಅಷ್ಟೆಲ್ಲ ನಂಬಿಕೆ ಇಟ್ಟಿಲ್ಲ, ಬಟ್ ಪ್ಲಾನಿಂಗ್ ಗೊತ್ತಿರಬೇಕು. ಈ ಬಿಸ್ನೆಸ್ಸಿನ ಸಾಧಕ ಬಾಧಕಗಳು, ನಾವು ಇಂಡಿಯನ್ ಮನಿ ಶುರು ಮಾಡೋವಾಗೂ ಕೂಡ ಹೇಗೆ ರೆವಿನ್ಯೂ ಮಾಡ್ತೀವಿ, ಜನ ಹೇಗೆ ಹೈರ್ ಮಾಡ್ತೀವಿ, ನಮ್ಮ ಪೊಸಿಷನಿಂಗ್ ಏನು, ಜನರಿಗೆ ಇಂಡಿಯನ್ ಮನಿ ಯಾವ ಥರ ಗೊತ್ತಾಗಬೇಕು, ನಮ್ಮ ಟೆಕ್ನಾಲಜಿ ಏನು, ಮಾರ್ಕೆಟಿಂಗ್ ಏನು, ಅಥವಾ ನಮ್ಮ ಕಂಪನಿಯ ಹೈರಾರ್ಕಿ ಹೇಗಿರಬೇಕು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೇಗಿರಬೇಕು, ಹೀಗೆ 10 ಹಲವು ವಿಷಯಗಳನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಇನ್ನು 8ನೇದು, ನನ್ನ ಬಿಸ್ನೆಸ್ ಪ್ಲಾನ್ ರೆಡಿ ಆಯಿತು, ಈಗ ಬಿಸ್ನೆಸ್ಸನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಅದಕ್ಕೊಂದು ಬ್ಲೂ ಪ್ರಿಂಟ್ ಬೇಕಾಗತ್ತೆ. ಫಸ್ಟ್ ಏನು, ಸೆಕೆಂಡ್ ಏನು, ಥರ್ಡ್ ಏನು ಅಂತ ಹೇಳಿ ಆ ಬ್ಲೂ ಪ್ರಿಂಟ್ ರೆಡಿ ಮಾಡೋದು ಹೇಗೆ? ಒಂದು ಅವಕಾಶವನ್ನು ಪ್ಲಾನ್ ಮಾಡಬೇಕು. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಡ್ರಿಲ್ ಡೌನ್ ಮಾಡಬೇಕು. ಯಾರು, ಯಾವ್ಯಾವ ಸೆಗ್ಮೆಂಟು, ಕಸ್ಟಮರ್ ಸೆಗ್ಮೆಂಟೇಷನ್ ಕ್ರಿಯೇಟ್ ಮಾಡಬೇಕು ಪ್ರತಿಯೊಂದನ್ನು. 2ನೇದು, ನಿಮ್ಮಲ್ಲಿರುವ ಎಕ್ಸ್ಪರ್ಟೈಸಲ್ಲಿ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ಯಾವ್ದು ಹೊರಗಡೆಯಿಂದ ತರಬೇಕು, ಯಾರನ್ನ ಫುಲ್ ಟೈಮಲ್ಲಿ ಹೈರ್ ಮಾಡಬೇಕು, ಯಾವುದು ಕನ್ಸಲ್ಟಿಂಗಲ್ಲಿ ತಗೋಬೇಕು, ಯಾವುದನ್ನು ಔಟ್ಸೋರ್ಸ್ ಮಾಡಬೇಕು, ಯೋಚನೆ ಮಾಡಬೇಕು. ಅದಾದಮೇಲೆ ನಿಮ್ಮ ಕ್ರೆಡಿಬಿಲಿಟಿಯನ್ನು ಬಿಲ್ಡ್ ಮಾಡೋದಕ್ಕೆ, ಯಾಕಂದರೆ ಜನ ನಿಮ್ಮ ಪ್ರಾಡಕ್ಟನ್ನು ಕೊಳ್ಳೋದು ನಿಮ್ಮ ರೆಪ್ಯುಟೇಷನಿಂದ, ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂಯಿಂದ, ನಿಮ್ಮ ಗುಡ್ ವಿಲ್ಲಿಂದ. ಅದನ್ನು ಬಿಲ್ಡ್ ಮಾಡೋಕ್ಕೆ ಏನು ಮಾಡಬೇಕು, ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು, ಎಲ್ಲಿ ಪ್ರೋಗ್ರಾಮ್ ಮಾಡಬೇಕು, ಯಾವ ಥರದ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಯಾವ ಥರದ ಲೋಗೋ ಇರಬೇಕು, ಯಾವ ಕಲರ್ ಯೂಸ್ ಮಾಡಬೇಕು, ಪ್ರತಿಯೊಂದನ್ನು ಪ್ಲಾನ್ ಮಾಡಬೇಕು. ಅದಾದಮೇಲೆ ರಿಸೋರ್ಸಸ್ ಏನೇನು ಬೇಕು, ಜನ ಎಷ್ಟು ಬೇಕು, ದುಡ್ಡು ಎಷ್ಟು ಬೇಕು, ಪ್ರತಿಯೊಂದನ್ನು ಪ್ಲಾನ್ ಮಾಡ್ತೀರಿ. ಅದಾದಮೇಲೆ ಇನೋವೇಷನ್, ಇದನ್ನು ಕಂಟಿನ್ಯೂಸ್ ಆಗಿ ಬೆಟ್ರ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಿಮ್ಮ ಪ್ಲಾನಿಂಗ್ ಸಕ್ಸಸ್ ಆಗುತ್ತೆ. ಇನ್ನು ಕೊನೆಯದಾಗಿ ನಾನು ನನ್ನ ಬಿಸ್ನೆಸ್ಸನ್ನು ಲಾಂಚ್ ಮಾಡಬೇಕು. ಲಾಂಚ್ ಮಾಡೋದಕ್ಕೆ ಎಷ್ಟೇ ತಯಾರಿ ಮಾಡಿದರೂ ಕೂಡ ಲಾಂಚ್ ಮಾಡುವ ದಿನ, ಲಾಂಚ್ ಮಾಡುವ ವೇಳೆಯಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗತ್ತೆ, ಒಂದಷ್ಟು ತಯಾರಿ ಮಾಡ್ಕೋಬೇಕಾಗತ್ತೆ. ಅದು ಏನು ಅಂತ ನೋಡೋದಾದ್ರೆ, ನೀವು ಬಿಸ್ನೆಸ್ಸನ್ನು ಲಾಂಚ್ ಮಾಡೋಕ್ಕೂ ಮೊದಲು ನೋಡ್ಕೊಳ್ಳಿ. ಬಹಳಷ್ಟು ಜನ ಬಿಸ್ನೆಸ್ನ ಶುರು ಮಾಡಿ ಇದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ಸು ಸರಿಯಾಗಿ ಟೇಕ್ ಆಫ್ ಆಗಲ್ಲ. ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಫ್ಲೈ ಆಗಬೇಕು, ಚೆನ್ನಾಗಿ ರನ್ ಆಗಬೇಕು, ಅದು ಬೆಳಿಬೇಕು ಅಂದರೆ ಫಸ್ಟು ಲಾಂಚ್ ಚೆನ್ನಾಗಿರಬೇಕು. ಹಾಗಾಗಿ ಈ 10 ಕೆಲಸವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ 10 ಸರಿಯಾಗಿ ಆಯಿತು ಅಂದರೆ ನಿಮ್ಮ ಬಿಸ್ನೆಸ್ಸು
ಚೆನ್ನಾಗಿ ಶುರು ಆಗುತ್ತೆ. ಆಮೇಲೆ ಕಟ್ಟೋದು ಹೇಗೆ ನಾನು ನೆಕ್ಸ್ಟ್ ಕೋರ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ಕೇಳಿದ್ರಲ್ಲ, ನೀವು ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನೀವು ಕೂಡ ಒಂದು ಸಕ್ಸಸ್ಫುಲ್ ಪ್ರಾಫಿಟಬಲ್ ಬಿಸ್ನೆಸ್ಸನ್ನು ಕಟ್ತೀರಿ, ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಆಗ್ತೀರಿ, ನೀವು ಕೂಡ ಸಿಕ್ಕಾಪಟ್ಟೆ ಲಾಭ ಮಾಡ್ತೀರಿ, ನೀವು ಕೂಡ ಒಳ್ಳೆ ಹೆಸರನ್ನ ಗಳಿಸ್ತೀರಿ. ಹಾಗಾಗಿಯೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಿಮಗೋಸ್ಕರ ಈ ಹೌ ಟು ಸ್ಟಾರ್ಟ್ ಎ ಬಿಸ್ನೆಸ್, ಒಂದು ಉತ್ತಮವಾದ ಬಿಸ್ನೆಸ್ ಕಟ್ಟೋದು ಹೇಗೆ ಅಂತೇಳಿ ಒಂದು 4 ಗಂಟೆಯ ಡೀಟೇಲ್ಡ್ ಕೋರ್ಸನ್ನು ನಾನು ನಿಮಗೋಸ್ಕರ ಡಿಸೈನ್ ಮಾಡಿದ್ದೀನಿ. ಒಂದು ವೇಳೆ ನೀವು ಇನ್ನು ವಾಚ್ ಮಾಡಿಲ್ಲ ಅಂದರೆ ಈಗಲೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಈ ಕೋರ್ಸನ್ನು ವಾಚ್ ಮಾಡಿ. ಮತ್ತೆ ಆಗ್ತಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಸಿಗೋಣ. ಒಳ್ಳೆಯದಾಗಲಿ.